ಓಂ ಶಾಂತಿ. ಈ ಮುರಳಿಯಲ್ಲಿ ಈ ಮುರಳಿಯ ಡೇಟ್ 24/2/1988, 24 ಎರಡನೇ ತಿಂಗಳು 1988 ರಿವೈಸ್ ಕೋರ್ಸ್ ಅಥವಾ ಅವ್ಯಕ್ತವಾಣಿ ಅಂತ ಹೇಳ್ಬೋದು. ಇಲ್ಲಿ ಪರಮಾತ್ಮ ನಮಗೆ ವರದಾತನಿಂದ ಪ್ರಾಪ್ತಿಯಾಗಿರೋ ವರದಾನಗಳನ್ನು ನಾವು ಯಾವ ರೀತಿ ವೃದ್ಧಿ ಮಾಡ್ಕೊಳ್ಬೇಕು, ಅದರ ವಿಧಿ ಏನು, ವಿಧಿ ಅಂದರೆ ರೂಲ್ಸ್, ಯಾವ ರೀತಿ ನಾವು ಮಾಡಬಹುದು ಅನ್ನೋ ವಿಧಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಸದ್ಗುರುವಾಗಿ ಮಾತನಾಡ್ತಾ ಇದ್ದಾರೆ. ಯಾವಾಗ ಪರಮಾತ್ಮ ಸದ್ಗುರುವಾಗಿ ಮಾತನಾಡ್ತಾ ಇದ್ದಾರೆ ಅಂದಾಗ ಮಾಸ್ಟರ್ ಸದ್ಗುರುಗಳಾಗಿ ನಾವು ಕೂಡ ಪರಮಾತ್ಮ ಹೇಳಿರೋ ಹಾಗೆ ಸೇವೆಯನ್ನು ಮಾಡಬೇಕು, ಕೇಳಬೇಕು ಈ ಮುರಳಿಯನ್ನು. ಯಾವುದೇ ಮುರಳಿಯನ್ನು ನಾವು ಓದ್ತಿರ್ಬೇಕಾದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಇದ್ಕೊಂಡು ಓದಬೇಕು. ಅದಕ್ಕಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ. ಅದಾದಮೇಲೆ ಈಶ್ವರೀಯ ವಿದ್ಯಾರ್ಥಿಯ ಸ್ಥಿತಿಯಲ್ಲಿ ಇದ್ಕೊಂಡು ಓದಬೇಕು. ಅದಕ್ಕಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ಏನು ಅಂದರೆ, ನಾನು ಈಶ್ವರೀಯ ವಿದ್ಯಾರ್ಥಿ, ಶಿವ ಪರಮಾತ್ಮ ನನಗೆ ಟೀಚರ್, ಶಿವ ಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಇದು ಸದ್ಗುರುವಿಗಾಗಿ. ಅದಾದಮೇಲೆ ಜೀವನ ಸಂಗಾತಿಗಾಗಿ, ಶಿವ ಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ. ಸರ್ವ ಸಂಬಂಧಗಳು ತಂದೆಯೊಂದಿಗೆ ಜೋಡಿಸ್ತಾ ಈ ಮುರಳಿಯನ್ನು ಓದೋಣ. ಇಲ್ಲಿ ಪರಮಾತ್ಮ ನಮಗೆ ಯಾವ ರೀತಿ ವರದಾನಗಳನ್ನು ಕೊಡ್ತಾ ಇದ್ದಾರೆ, ನಾವವರ ಸಮಾನವಾಗಿ ಯಾವ ರೀತಿ ವರದಾನಗಳಿಂದ ಅಂದರೆ ಸದ್ಗುರುವಾಗಿ ಪರಮಾತ್ಮ ಮಾಡ್ತಾ ಇರೋ ಸೇವೆಯನ್ನು ಮಾಸ್ಟರ್ ಸದ್ಗುರುವಾಗಿ ನಾವು ಯಾವ ರೀತಿ ಮಾಡಬೇಕು ತಿಳಿಸಿದ್ದಾರೆ. ಅದಾದಮೇಲೆ ಈ ಲೌಕಿಕದಲ್ಲಿ ವರದಾನಗಳನ್ನು ಕೊಡ್ತಾ ಇರ್ತಾರೆ, ಪುತ್ರವಾನ್ ಭವ, ಅದೆಲ್ಲ ದೀರ್ಘಾಯುಷ್ಮಾನ್ ಭವ ಅಂತೇಳಿ. ಆ ವರದಾನಗಳನ್ನು ಬೇಹದ್ದಿನ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಮುರಳಿಯನ್ನು ನೋಡೋಣ. ಇಂದು ಬಾಬ್ದಾದ ತಮ್ಮ ಆತ್ಮಿಕ ಛಾತ್ರಕ ಮಕ್ಕಳನ್ನು ನೋಡುತ್ತಿದ್ದರು. ಪ್ರತಿಯೊಂದು ಮಗುವು ತಂದೆಯಿಂದ ಕೇಳುವ ಮಿಲನದ ಮತ್ತು ತಂದೆಯ ಸಮಾನರಾಗುವ ಛಾತ್ರಕರಾಗಿದ್ದಾರೆ. ಕೇಳುವುದರಿಂದ ಜನ್ಮ ಜನ್ಮಾಂತರದ ದಾಹವು ದೂರವಾಗುತ್ತದೆ. ಜ್ಞಾನಾಮೃತದಿಂದ ಬಾಯಾರಿದ ಮಕ್ಕಳನ್ನು ತೃಪ್ತ ಆತ್ಮರನ್ನಾಗಿ ಮಾಡುತ್ತದೆ. ಕೇಳುತ್ತಾ ಕೇಳುತ್ತಾ ಆತ್ಮರು ಸಹ ತಂದೆಯ ಸಮಾನ ಜ್ಞಾನ ಸ್ವರೂಪರಾಗುತ್ತಾರೆ. ಅಥವಾ ಜ್ಞಾನ ಮುರಳಿಯನ್ನು ಕೇಳುತ್ತಾ ಸ್ವಯಂ ಮುರಳೀಧರನ ಮಕ್ಕಳಾಗುತ್ತಾರೆ. ಮಿಲನ ಮಾಡುತ್ತಾ ಲವಲೀನ ಮತ್ತು ಮಗ್ನ ಸ್ಥಿತಿಯವರಾಗುತ್ತಾರೆ. ಮಿಲನ ಮಾಡುತ್ತಾ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂಬ ಅನುಭೂತಿಯಲ್ಲಿ ಸಮಾವೇಶವಾಗುತ್ತಾರೆ. ಮಿಲನ ಮಾಡುತ್ತಾ ನಿರ್ವಿಘ್ನ ಸದಾ ತಂದೆಯ ಸಂಘದ ರಂಗಿನಲ್ಲಿ ಕೆಂಪಾಗುತ್ತಾರೆ. ಹೀಗೆ ಸಮಾವೇಶಗೊಂಡ ಅಥವಾ ಸ್ನೇಹದಲ್ಲಿ ಲವಲೀನರಾದಾಗ ಯಾವ ಆಸೆ ಇರುತ್ತದೆ? ತಂದೆಯ ಸಮಾನರಾಗುವ ಆಸೆ. ತಂದೆಯ ಪ್ರತಿಯೊಂದು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುವಂತಹ ಅರ್ಥಾತ್ ತಂದೆಯ ಸಮಾನರಾಗುವುದು, ತಂದೆಯ ಸದಾ ಸರ್ವಶಕ್ತಿವಾನ್ ಸ್ವರೂಪದಂತೆ ಮಕ್ಕಳು ಸಹ ಸದಾ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪರಾಗುತ್ತಾರೆ. ಸದಾ ಶಕ್ತಿಶಾಲಿ, ಸದಾ ಲೈಟ್ ಆಗಿರುವ ತಂದೆಯ ಸ್ವರೂಪದಂತೆ ಸಮಾನರಾಗುತ್ತಾರೆ. ಇಲ್ಲಿ ಸರ್ವಶಕ್ತಿವಾನ್ ಅಂದಾಗ ಅಸಲು ಸರ್ವಶಕ್ತಿಗಳು ಏನು ಅಂಥೇಳಿ ಈ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋದಾಗ ಅಷ್ಟಶಕ್ತಿಗಳು ಸರ್ವಶಕ್ತಿಗಳು ಅನ್ನೋ ಸ್ಲಾಟಲ್ಲಿ ನಿಮಗೆ ಎಲ್ಲವೂ ಸಿಗ್ತದೆ. ಅದಾದಮೇಲೆ ಲೈಟ್ ಮೈಟ್ ಅಂದರೆ ಆ್ಯಕ್ಚುಲಾಗಿ ಲೈಟ್ ಅಂದರೆ ಹಗುರತೆ, ಮೈಟ್ ಅಂದರೆ ಮುಂದೆ ಆಗೋದು ಅನ್ನೋ ರೀತಿ. ಇಲ್ಲಿ ಲೈಟ್ ಅಂದಾಗ ಎರಡು ರೀತಿ ಬರ್ತದೆ. ಪಾಪ ಭಾರಗಳು ಕಡಿಮೆಯಾಗಿರೋ ಹಗುರತೆ ಪ್ಲಸ್ ಪ್ರಕಾಶ ಅಂದರೆ ಜ್ಞಾನದ ಪ್ರಕಾಶ, ಇವೆರಡರಿಂದ ಕೂಡಿರೋರು ತಂದೆಯ ಅಷ್ಟು ಸಮಾನ ತಂದೆಯ ಸ್ವರೂಪದಂತೆ ಆಗೋರು ಅನ್ನೋ ರೀತಿ. ಅದಾದಮೇಲೆ ಸಮಾನರಾಗುವ ವಿಶೇಷ ಮಾತುಗಳನ್ನು ತಿಳಿದಿರುವಿರಲ್ಲವೇ? ಯಾವ ಮಾತುಗಳಲ್ಲಿ ತಂದೆಯ ಸಮಾನರಾಗಬೇಕು? ಆಗುತ್ತಿರುವಿರಿ ಮತ್ತು ಆಗಿದ್ದೀರಿ. ತಂದೆಯ ಹೆಸರೇ ಮಕ್ಕಳ ಹೆಸರು ಆಗಿದೆ. ವಿಶ್ವ ಕಲ್ಯಾಣಕಾರಿ ಎಲ್ಲರೂ ಹೆಸರು ಇದೇ ಆಗಿದೆಯಲ್ಲವೇ? ತಂದೆಯ ರೂಪವೇ ಮಕ್ಕಳ ರೂಪ, ತಂದೆಯ ಗುಣವೇ ಮಕ್ಕಳ ಗುಣ. ತಂದೆಯ ಪ್ರತಿಯೊಂದು ಗುಣವನ್ನು ಧಾರಣೆ ಮಾಡುವವರೇ ತಂದೆಯ ಸಮಾನರಾಗುವರು. ತಂದೆಯ ಕೆಲಸವೇ ಮಕ್ಕಳ ಕೆಲಸ. ಎಲ್ಲ ಮಾತುಗಳಲ್ಲಿ ತಂದೆಯ ಸಮಾನರಾಗಬೇಕು. ಎಲ್ಲರ ಗುರಿಯೂ ಇದೇ ಆಗಿದೆಯಲ್ಲವೇ? ಸಮ್ಮುಖದಲ್ಲಿ ಇರುವವರಲ್ಲ, ಆದರೆ ಸಮಾನರಾಗುವವರು. ಇದನ್ನೇ ಫಾಲೋ ಫಾದರ್ ಅಂದರೆ ತಂದೆಯನ್ನು ಅನುಸರಿಸುವವರು ಎಂದು ಹೇಳಲಾಗುತ್ತದೆ.
ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ಎಷ್ಟು ತಂದೆಯ ಸಮಾನರಾಗುವಿರಿ ಆಗಿರುವಿರಿ ಎಂದು ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿರಿ. ಸಮಾನರಾಗುವ ವರದಾನವನ್ನು ಆದಿಯಿಂದ ತಂದೆಯು ಮಕ್ಕಳಿಗೆ ಕೊಟ್ಟಿದ್ದಾರೆ. ಸರ್ವಶಕ್ತಿಗಳಿಂದ ಸಂಪನ್ನ ಭವ ಎಂಬುದು ಆದಿಯ ವರದಾನವಾಗಿದೆ. ಲೌಕಿಕ ಜೀವನದಲ್ಲಿ ತಂದೆ ಅಥವಾ ಗುರು ವರದಾನವನ್ನು ಕೊಡುತ್ತಾರೆ. ಸೊ ಲೌಕಿಕ ಜೀವನದಲ್ಲಿ ಎಂತಹ ವರದಾನಗಳಿರ್ತದೆ? ಧನವಾನ್ ಭವ, ಪುತ್ರವಾನ್ ಭವ, ದೀರ್ಘಾಯುಷ್ಮಾನ್ ಭವ, ಸುಖಿ ಭವ ಎಂಬ ವರದಾನವನ್ನು ಕೊಡ್ತಿರ್ತಾರೆ. ಬಾಬ್ದಾದ ಯಾವ ವರದಾನವನ್ನು ಕೊಟ್ಟರು? ಸದಾ ಜ್ಞಾನಧನ, ಶಕ್ತಿಗಳ ಧನದಿಂದ ಸಂಪನ್ನ ಭವ. ಇದೇ ಬ್ರಾಹ್ಮಣ ಜೀವನದ ಖಜಾನೆಯಾಗಿದೆ. ಖಜಾನೆ ಅಂದಾಗ 5 ಹೇಳ್ತಾರೆ ಪರಮಾತ್ಮ: ಗುಣಗಳು, ಶಕ್ತಿ, ಜ್ಞಾನಧನ, ಆಯಸ್ಸು, ಸಂಕಲ್ಪ. ಸೊ ಈ ಎಲ್ಲ ಶಕ್ತಿಗಳು ಖಜಾನೆಗಳಿವು ನಮಗೆ. ಇದೇ ಬ್ರಾಹ್ಮಣ ಜೀವನದ ಖಜಾನೆಗಳಾಗಿವೆ ಅಂತಿದ್ದಾರೆ. ಇಲ್ಲಿಂದ ನಮಗೆ ಪರಮಾತ್ಮ ಒಂದೊಂದು ವರದಾನದ ಮೀನಿಂಗ್ ಅಂದರೆ ಅದರ ಅರ್ಥ ಏನು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಬ್ರಾಹ್ಮಣ ಜನ್ಮವನ್ನು ಪಡೆದಾಗಿನಿಂದ ಅಂತ್ಯದವರೆಗೆ ಸಂಗಮ ಯುಗದ ಸ್ಥಾಪನೆಯ ಕೆಲಸದಲ್ಲಿ ಜೀವಿಸುವುದು, ಅರ್ಥಾತ್ ದೀರ್ಘ ಆಯುಷ್ಯದವರಾಗುವುದು. ಸೊ ಇಲ್ಲಿ ಪರಮಾತ್ಮ ನಮಗೆ ದೀರ್ಘಾಯುಷ್ಮಾನ್ ಭವ ಅನ್ನೋ ವರದಾನವನ್ನು ಕೊಟ್ಟರೆ ಅದರ ಅರ್ಥ ಏನು ಅಂದರೆ ಈ ಬ್ರಾಹ್ಮಣ ಜನ್ಮದ ಆಯಸ್ಸು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇನು ಹೇಳ್ತಾ ಇದ್ದಾರೆ ಇಲ್ಲಿ? ಜನ್ಮವನ್ನು ಪಡೆದಾಗಿನಿಂದ ಅಂತ್ಯದವರೆಗೆ ಸಂಗಮ ಯುಗದ ಸ್ಥಾಪನೆಯ ಕೆಲಸದಲ್ಲಿ ಜೀವಿಸುವುದು. ಸೊ ಅದು ಬಿಟ್ಟು ಏನಾಗ್ತಾ ಇದೆ? ಮಧ್ಯದಲ್ಲಿ ಬ್ರಾಹ್ಮಣ ಜೀವನದಿಂದ ಹೊರಬಂದು ಹಳೆಯ ಸಂಸ್ಕಾರಗಳು ಅಥವಾ ಹಳೆಯ ಸಂಸಾರದಲ್ಲಿ ಹೋದಾಗ ಜನ್ಮ ಪಡೆದರು, ಆದರೆ ಚಿಕ್ಕ ಆಯುಷ್ಯದವರಾದರು ಎಂದು ಹೇಳಲಾಗುತ್ತದೆ. ಏಕೆಂದರೆ ಬ್ರಾಹ್ಮಣ ಜೀವನದಿಂದ ಸತ್ತಿರಿ. ಕೆಲವರು ಕೋಮಾದಲ್ಲಿ ಕೂಡ ಹೋಗುತ್ತಾರೆ, ಇದ್ದರೂ ಇಲ್ಲದಿರುವುದಕ್ಕೆ ಸಮಾನರಾಗಿರುತ್ತಾರೆ ಮತ್ತು ಒಮ್ಮೊಮ್ಮೆ ಎತ್ತೆಚ್ಚುಕೊಂಡವರಾಗಿರುತ್ತಾರೆ. ಅಂದರೆ ಈ ಕೋಮಾದಲ್ಲಿ ಹೋದವರು ಅವಾಗವಾಗ ಎದ್ದೊಳೋದು, ಇನ್ನೆವಾಗಲೂ ಬದುಕಿದ್ರೂ ಸತ್ತಂಗೆನೆ ಇರ್ತಾರೆ. ಸೊ ಆದರೆ ಆ ರೀತಿ ಜೀವಿಸುವುದು ಸಹ ಸಾಯುವುದಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ದೀರ್ಘಾಯುಷ್ಮಾನ್ ಭವ ಅಂತೇಳಿ ವರದಾನವನ್ನು ಕೊಡ್ತಾರೆ ಇಲ್ಲಿ. ಅರ್ಥಾತ್ ಸದಾ ಆದಿಯಿಂದ ಅಂತ್ಯದವರೆಗೆ ಬ್ರಾಹ್ಮಣ ಜೀವನ ಅಥವಾ ಶ್ರೇಷ್ಠ ದಿವ್ಯ ಜೀವನದ ಸರ್ವ ಪ್ರಾಪ್ತಿಗಳಲ್ಲಿ ಜೀವಿಸುವುದು ಅಂತಿದ್ದಾರೆ. ಇಲ್ಲಿ ನಾವು ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ. ಅಂದರೆ ಅವಾಗವಾಗ ಬ್ರಾಹ್ಮಣರಾಗಿರೋದು, ಅವಾಗವಾಗ ಮತ್ತೆ ಹಿಂದೆ ಸರಿಯೋದು, ಮತ್ತೆ ಚೆನ್ನಾಗಿರೋದು, ಬ್ರಾಹ್ಮಣ ಜೀವನದಲ್ಲಿ ಜೀವಿಸೋದು, ಅವಾಗವಾಗ ಕೋಮಾದಲ್ಲಿ ಹೋಗ್ಬಿಡೋದು, ಮತ್ತೆ ನಾರ್ಮಲ್ ಸಂಸಾರ ಅಂದರೆ ಹಳೆಯ ಸ್ವಭಾವ ಸಂಸ್ಕಾರಗಳಿಗೆ ವಶ ಆಗೋದೇ ಮತ್ತು ನಾರ್ಮಲ್ ಜೀವನವನ್ನು ಜೀವಿಸಿದಂತೆ. ಸೊ ಈ ಪ್ರಾಬ್ಲಮ್ಸನ್ನು ನೋಡಿ, ಅಂದರೆ ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಲಿಕ್ಕಾಗಿ ಪರಮಾತ್ಮ ನಮಗೆ ಶಕ್ತಿಯನ್ನು ಅಂದರೆ ವರದಾನವನ್ನು ಕೊಡ್ತಾ ಇದ್ದಾರೆ, ದೀರ್ಘಾಯುಷ್ಮಾನ್ ಭವ ಅಂತೇಳಿ. ಸೊ ಇಲ್ಲಿ ಪರಮಾತ್ಮ ನಮಗೆ ಎಲ್ಲ ವರದಾನಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಅವುಗಳನ್ನು ಯಾವ ರೀತಿ ಕಾರ್ಯದಲ್ಲಿ ತರಬೇಕು ಪ್ಲಸ್ ವೃದ್ಧಿ ಹೇಗೆ ಮಾಡಬೇಕಂತೇಳಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ದೀರ್ಘಾಯುವಿನ ಜೊತೆಗೆ ನಿರೋಗಿ ಭವದ ವರದಾನವು ಸಹ ಅವಶ್ಯಕವಾಗಿದೆ. ಆಯುಷ್ಯ ದೊಡ್ಡದಾಗಿದೆ, ಆದರೆ ಮಾಯೆಯ ವ್ಯಾಧಿ ಮತ್ತೆ ಮತ್ತೆ ದುರ್ಬಲ ಮಾಡುತ್ತಿದ್ದರೆ ಆ ಜೀವನವೂ ಸಹ ಜೀವನವಲ್ಲ. ಆದ್ದರಿಂದ ದೀರ್ಘಾಯು ಭವದ ಜೊತೆಗೆ ಅಂದರೆ ದೀರ್ಘಾಯುಷ್ಮಾನ್ ಭವದ ಜೊತೆಗೆ ಸದಾ ಸ್ವಸ್ಥರಾಗಿರುವುದು, ಅರ್ಥಾತ್ ನಿರ್ವಿಘ್ನರಾಗಿರುವುದು, ಮತ್ತೆ ಮತ್ತೆ ಗೊಂದಲದಲ್ಲಿ ಅಥವಾ ಮನಸ್ತಾಪ ಅಂದರೆ ಮಾನಸಿಕ ಬಲಹೀನತೆ ಅನ್ನೋ ಸ್ಥಿತಿಯ ಹಾಸಿಗೆಯ ಮೇಲೆ ಇರುವುದಲ್ಲ ಅಂತಿದ್ದಾರೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತಿರ್ಬೇಕಾದ್ರೆ ನೀಟಾಗಿ ಕೊಟ್ಟಿದ್ದಾರೆ. ನಿರೋಗಿ ಭವ ಅಂದರೆ ಆ್ಯಕ್ಚುಯಲ್ ಆಗಿ ಆತ್ಮನ ರೋಗ. ಆತ್ಮನಿಗೆ ರೋಗ ಯಾವುದು? ಕಾಮಕ್ರೋಧ ಲೋಭ ಮೋಹ ಅಹಂಕಾರ. ಸೊ ಈ ರೋಗ ಇದ್ದಾಗ ಏನಾಗ್ತದೆ ಅಂದರೆ ಮಾನಸಿಕ ಬಲಹೀನತೆ ಅನ್ನೋ ಒಂದು ಹಾಸಿಗೆಯ ಮೇಲೆ ಇರ್ತೀರಿ. ಅದಕ್ಕಾಗಿ ಇದು ಕೂಡ ಜೀವನ ಆಗೋಲ್ಲ. ಈಗ ಫಾರ್ ಸಪೋಸ್ ಆಯುಷು ದೀರ್ಘವಾಗಿದೆ. ಸೊ ಆಯುಷು ದೀರ್ಘವಾಗಿ ಇದ್ದರೂ ಕೂಡ ಆ ಆಯಸ್ಸನ್ನು ಎಂಜಾಯ್ ಮಾಡಿಲ್ಲ ಅಂದರೆ ರೋಗಿಗಳೇನು ಮಾಡ್ತಿರ್ತಾರೆ? ಯಾವಾಗ ನೋಡಿದ್ರು ಮಂಚದ ಮೇಲೆ ಇರ್ತಾರೆ. ಸೊ ಆ ರೀತಿ ಇರ್ತೀರಿ, ಅದು ಇರೋದಲ್ಲ ಅಂಥೇಳಿ. ಯಾರು ರೋಗಿ ಆಗಿರುತ್ತಾರೆಯೋ ಅವರು ಹಾಸಿಗೆಯಲ್ಲಿಯೇ ಇರುತ್ತಾರಲ್ಲವೇ? ಚಿಕ್ಕ ಚಿಕ್ಕ ಗೊಂದಲಗಳನ್ನು ಓಡಾಡುತ್ತಾ ನಾಶ ಮಾಡುತ್ತಿದ್ದೀರಿ.
ಆದರೆ ಯಾವುದಾದರೂ ದೊಡ್ಡ ಸಮಸ್ಯೆ ಬಂದಾಗ ಗೊಂದಲದಲ್ಲಿ ಬರುತ್ತಿದ್ದೀರಿ, ಮನಸ್ತಾಪವಾಗುತ್ತದೆ. ಆಗ ಮನದ ಸ್ಥಿತಿ ಏನಾಗುತ್ತದೆ? ಹಾಸಿಗೆ ಹಿಡಿದಂತಹ ರೋಗಿಗಳಿಗೆ ಏಳಲು, ನಡೆಯಲು ಅಥವಾ ತಿನ್ನಲು, ಕುಡಿಯಲು ಮನಸ್ಸು ಬರುವುದಿಲ್ಲ. ಅದೇ ರೀತಿ ಯೋಗದಲ್ಲಿ ಕುಳಿತುಕೊಂಡರೂ ಸಹ ಮನಸ್ಸು ಬರುವುದಿಲ್ಲ. ಜ್ಞಾನವನ್ನು ಸಹ ಮನಸ್ಪೂರ್ವಕವಾಗಿ ಕೇಳುವುದಿಲ್ಲ. ಸೇವೆಯನ್ನು ಹೃದಯದಿಂದ ಮಾಡುವುದಿಲ್ಲ. ತೋರಿಕೆಗಾಗಿ ಭಯದಿಂದ, ಲೋಕಮರ್ಯಾದೆಯಿಂದ ಮಾಡುವಿರಿ. ಇದನ್ನೇ ಸದಾ ಆರೋಗ್ಯಕರ ಜೀವನ ಎಂದು ಹೇಳುವುದಿಲ್ಲ. ಆದ್ದರಿಂದ ದೀರ್ಘ ಆಯುಷ್ಯದವರಾಗಿ ಅರ್ಥಾತ್ ನಿರೋಗಿ ಭವ ಎಂದು ಹೇಳಲಾಗುತ್ತದೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಊಟ ಅಂದರೆ ಭೋಜನ, ಜ್ಞಾನ ಭೋಜನ ಅಂತ ಇದ್ದಾರೆ. ಅದರ ಜೊತೆ ಏಳಲು, ನಡೆಯಲು ಅಂದರೆ ಏನಾದರೂ ಮಾಡಬೇಕು ಅಂದರೆ ಕರ್ಮ, ಅದೊಂದು ನಾರ್ಮಲ್ ಜೀವನಕ್ಕೆ. ಇಲ್ಲಿ ಬ್ರಾಹ್ಮಣ ಜೀವನಕ್ಕೆ ಏನು ಹೇಳ್ತಾ ಇದ್ದಾರೆ? ಸೇವೆ. ಇದೇ ನಮ್ಮ ಜೀವನದೊಂದು ಕರ್ಮ ಅಂತಿದ್ದಾರೆ. ಬಸ್ ಅದ್ರ ಜೊತೆ ಜ್ಞಾನ ಭೋಜನವನ್ನು ಸ್ವೀಕರಿಸ್ಬೇಕಂತ ಇದ್ದಾರೆ. ಸೊ ಯೋಗದಲ್ಲಿ ಕುಳಿತುಕೊಳ್ಳಿಕ್ಕೆ ಮನಸ್ಸು ಬರಲ್ಲ, ಏನು ಮನಸ್ಸು ಬರಲ್ಲ, ಜಸ್ಟ್ ಹಾಗೆ ಏನೋ ನಡೀತಾ ಇದೆ. ಸೇವೆಯನ್ನು ಮಾಡಬೇಕಾದ್ರೂ ಕೂಡ ಏನೋ ಭಯದಿಂದ, ಲೋಕ ಮರ್ಯಾದೆಗೊಳಗಾಗಿ, ಅಂದರೆ ಇಷ್ಟು ದಿನ ನಾನು ಮಾಡಿದ್ದೀನಿ, ಈಗೇನು ಅನ್ಕೊತಾರೋ ಏನೋ ಇವರೆಲ್ಲ ನಾನು ಮಾಡದೇ ಇದ್ದರೆ ಅಂಥೇಳಿ. ಸೊ ಮನಸ್ಪೂರ್ವಕವಾಗಿ ಹೃದಯದಿಂದ ಬರಲ್ಲ ಅದು, ಏನೋ ಸುಮ್ಮನೆ ಮಾಡಬೇಕು ಅಂಥೇಳಿ ಒಂದು ಭಯದಿಂದ ಅಥವಾ ಲೋಕ ಮರ್ಯಾದೆಯಿಂದ ತೋರಿಕೆಗೆ ಮಾಡ್ತಿರ್ತಾರೆ ಅಂತಿದ್ದಾರೆ. ಸೊ ಅದಕ್ಕಾಗಿ ಇವೆಲ್ಲ ಪ್ರಾಬ್ಲಮ್ಸಿಂದ ನಾವು ಹೊರಗೆ ಬರಬೇಕು ಅಂತೇಳಿ ಪರಮಾತ್ಮ ನಮಗೆ ಕೊಟ್ಟಿರೋ ವರದಾನ ಏನು? ದೀರ್ಘಾಯುಷ್ಮಾನ್ ಭವ, ಸ್ಟಾರ್ಟಿಂಗ್ ಆಯಸ್ಸಿಗಾಗಿ, ನಿರೋಗಿ ಭವ, ಮಾಯಿಂದ ಸುರಕ್ಷಿತವಾಗಿ ಈ ಜ್ಞಾನ ಮಾರ್ಗದ ಜೀವನವನ್ನು ಎಂಜಾಯಿಂದ ಅಂದರೆ ಆನಂದವನ್ನು ಅನುಭವ ಮಾಡಲಿಕ್ಕಾಗಿ ಕೊಡ್ತಾ ಇರೋ ವರದಾನ. ಅದಾದಮೇಲೆ ಪುತ್ರವಾನ್ ಭವ ಅಥವಾ ಸಂತಾನ ಭವ ಎನ್ನಲು ತಮ್ಮ ಸಂತಾನವಾಗಿದ್ದಾರೆಯೇ? 2-4 ಮಕ್ಕಳಿಗೆ ಸಂತಾನವನ್ನು ಕೊಟ್ಟಿದ್ದೀರಾ? ಸಂತಾನ ಭವದ ವರದಾನವಿದೆಯಲ್ಲವೇ? 2-4 ಮಕ್ಕಳ ವರದಾನ ಸಿಗುವುದಲ್ಲ, ಆದರೆ ತಂದೆಯ ಸಮಾನ ಮಾಸ್ಟರ್ ರಚಯಿತ ಸ್ಥಿತಿಯ ಮೇಲೆ ಸ್ಥಿತರಾಗಿ, ಆಗ ಇದೆಲ್ಲ ತಮ್ಮ ರಚನೆ ಎನಿಸುತ್ತದೆ. ಸೊ 2 ಮಕ್ಕಳು 3 ಮಕ್ಕಳು ಹುಟ್ಟಬೇಕು ಅಂಥೇಳಿ ಈ ಲೌಕಿಕದಲ್ಲಿ ಸಂತಾನ ಭವ, ಸೊ ಅದು ಕೂಡ ಭಾಗ್ಯದ ಪ್ರಶ್ನೆನೇ. ಸೊ ಇಲ್ಲಿ ಸಂತಾನ ಭವ ಅಂತೇಳಿ ವರದಾನ ಕೊಡ್ತಿರ್ತಾರೆ. ಆದರೆ ಪರಮಾತ್ಮ ಈ ವಿಶ್ವನೇ ನಿಮ್ಮ ರಚನೆ ಅಂತಿದ್ದಾರೆ. ಆ ರೀತಿ ಮಾಸ್ಟರ್ ರಚಯಿತನ ಸ್ಥಿತಿಯಲ್ಲಿ ಸ್ಥಿತರಾದಾಗ ಇದೆಲ್ಲ ನಿಮ್ಮ ರಚನೆ ಅನಿಸುತ್ತದೆ. ಬೇಹದ್ದಿನ ಮಾಸ್ಟರ್ ರಚಯಿತರಾಗುವುದು ಈ ಬೇಹದ್ದಿನ ಪುತ್ರವಾನ್ ಭವ, ಸಂತಾನ ಭವ ಆಗುತ್ತದೆ. ಸೀಮಿತ ಅಂದರೆ ಹದ್ದಲ್ಲಿರೋದಲ್ಲ, ಪರಿಧಿಗಳನ್ನು ಇಡೋದಲ್ಲ. 2-4 ಜಿಜ್ಞಾಸುಗಳನ್ನು ನಾವು ತಯಾರು ಮಾಡಿದ್ದೇವೆ ಎನ್ನುವುದಲ್ಲ, ಇವರು ನನ್ನವರು ಎನ್ನುವುದಲ್ಲ. ಮಾಸ್ಟರ್ ರಚಯಿತನ ಸ್ಟೇಜ್ ಇದು ಬೇಹದ್ದಿನ ಸ್ಥಿತಿಯಾಗಿದೆ ಅಂತಿದ್ದಾರೆ. ಯಾವುದೇ ಆತ್ಮನಿಗೆ ಅಥವಾ ಪ್ರಕೃತಿಯ ತತ್ವಗಳಿಗೂ ಸಹ ಈ ತಮ್ಮ ರಚನೆ ಎಂದು ತಿಳಿದು ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಿಂದ ಪ್ರತಿಯೊಬ್ಬರ ಬಗ್ಗೆ ಕಲ್ಯಾಣದ ಶುಭ ಭಾವನೆ, ಶುಭ ಕಾಮನೆಯ ನೀಡಿ. ರಚಯಿತನ ರಚನೆಯ ಬಗ್ಗೆ ಇದೇ ಭಾವನೆಗಳು ಇರುತ್ತವೆ. ಸೊ ಇಲ್ಲಿ ನಮಗೆ ಜಸ್ಟ್ ವಿಶ್ವಾತ್ಮರಷ್ಟೇ ರಚನೆ ಅಂತ ಇಲ್ಲ ಪರಮಾತ್ಮ, ನಿಮಗೆ ಪ್ರಕೃತಿ ಪಂಚತತ್ವಗಳು ಕೂಡ ನಿಮ್ಮ ರಚನೆನೇ. ಅಂದರೆ ಟೋಟಲ್ ವಿಶ್ವ, ಯೂನಿವರ್ಸ್ ಅಂತಾರೆ. ಸೊ ಪ್ರಪಂಚ ಅಂದರೆ ಜಸ್ಟ್ ಭೂಮಿ ಬರುತ್ತೆ, ಯೂನಿವರ್ಸ್ ಅಂದರೆ ಸೂರ್ಯ, ಚಂದ್ರ, ಗ್ರಹ ಇತ್ಯಾದಿಗಳೆಲ್ಲವೂ ಬರ್ತದೆ. ಸೊ ಇವೆಲ್ಲವಕ್ಕೂ ನೀವೇ ರಚಯಿತರು ಅಂತ ಇದ್ದಾರೆ. ಸೊ ಈ ರೀತಿ ಹದ್ದನ್ನು ಇಟ್ಟುಕೊಂಡು 2-3 ಜಿಜ್ಞಾಸುಗಳಂದರೆ ವಿದ್ಯಾರ್ಥಿಗಳು, ಇವರು ನನ್ನ ಸ್ಟೂಡೆಂಟ್ಸು, ಮಾಸ್ಟರ್ ರಚಯಿತ ಅನ್ನೋದಲ್ಲ, ಬೇಹದ್ದಿನ ಸ್ಥಿತಿ ಇರಬೇಕು ಅಂತ ಇದ್ದಾರೆ. ಅದಕ್ಕಾಗಿಯೇ ಪ್ರಕೃತಿಯ ಪಂಚತತ್ವಗಳಿಗೂ ಸಹ ನೀವೇ ಮಾಸ್ಟರ್ ರಚಯಿತರು. ಸೊ ವಿಶ್ವ ಕಲ್ಯಾಣಕಾರಿ ಅಂತ ಇದ್ದಾರೆ, ಪ್ರಪಂಚದ ಕಲ್ಯಾಣಕಾರಿ ಅಲ್ಲ, ಟೋಟಲ್ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಿಂದ ಪ್ರತಿಯೊಬ್ಬರ ಬಗ್ಗೆ ನಿಮಗೆ ಕಲ್ಯಾಣದ ಶುಭ ಭಾವನೆ, ಪ್ಯೂರ್ ಫೀಲಿಂಗ್, ಶುಭ ಕಾಮನೆ, ಗುಡ್ ವಿಶಸ್ ಇರಬೇಕು ಅಂತ ಇದ್ದಾರೆ. ಸೊ ರಚಯಿತನಿಗೆ ಏನಿರ್ತದೆ, ಈಗ ತಂದೆ ತಾಯಿಗೆ ಹೆಂಗಿರ್ತದೆ, ಯಾವಾಗ ನೋಡಿದರೂ ಮಕ್ಕಳ ಮೇಲೇ ಸೊ ಎಷ್ಟು ಭಾವನೆ ಇರ್ತದೆ ಅವ್ರ ಮೇಲೆ, ಶುಭ ಭಾವನೆ, ಶುಭ ಕಾಮನೆ ಮಕ್ಕಳ ಮೇಲೆ ಅಂದರೆ ಟಾಪಲ್ಲಿ ಇರ್ತದೆ. ನನ್ನ ಮಗು ಅದಾಗಬೇಕು, ಇದಾಗಬೇಕು, ಅವ್ರು ಹಿಂಗಿರ್ಬೇಕು, ಇಷ್ಟು ಸತ್ತೋ ಇರಬೇಕು, ಅವರಿಷ್ಟು ಒಳ್ಳೆಯವರಾಗಬೇಕು, ಎಲ್ಲನೂ ಎಲ್ಲವೂ ಶ್ರೇಷ್ಠವಾಗಿಯೇ ಯೋಚನೆ ಯಾವ ರೀತಿ ಮಾಡ್ತೀವೋ ನಮ್ಮ ಮಕ್ಕಳ ಮೇಲೆ ನಾವು, ಆ ರೀತಿ ಇಡೀ ವಿಶ್ವಾತ್ಮರ ಮೇಲೆ, ಇಡೀ ವಿಶ್ವದ ಪ್ರಕೃತಿ ಅಂದರೆ ಪ್ರಕೃತಿಯ ಪಂಚತತ್ವಗಳ ಮೇಲೆ ಕೂಡ
ನಾವು ಮಾಸ್ಟರ್ ರಚಯಿತರು ಅಂಥೇಳಿ ಅನ್ಕೊಂಡಾಗ ನಮ್ಮ ರಚನೆಯ ಬಗ್ಗೆ ಈ ಶುಭ ಭಾವನೆ ಶುಭ ಕಾಮನೆ ಇರ್ತದೆ ಅಂತಿದ್ದಾರೆ. ಅದಾದಮೇಲೆ ಬೇಹದ್ದಿನ ಮಾಸ್ಟರ್ ರಚಯಿತರಾದಾಗ ಯಾವುದೇ ಸೀಮಿತದ ಆಕರ್ಷಣೆ ಅಂದರೆ ಹದ್ದಿನ ಆಕರ್ಷಣೆ ನಿಮ್ಮನ್ನು ಆಕರ್ಷಿತರನ್ನಾಗಿ ಮಾಡಲಾರವು. ಸದಾ ತಮ್ಮನ್ನು ಎಲ್ಲಿ ನಿಂತಂತೆ ನೋಡುತ್ತೀರಿ? ಹೇಗೆ ವೃಕ್ಷದ ರಚಯಿತ ಬೀಜ ವೃಕ್ಷದ ಅಂತಿಮ ಸ್ಟೇಜ್ ಬಂದಾಗ ಆ ಬೀಜ ಮೇಲೆ ಬರ್ತದೆ ಮತ್ತೆ, ಹಾಗೆಯೇ ಬೇಹದ್ದಿನ ಮಾಸ್ಟರ್ ರಚಯಿತ ಸದಾ ತಮ್ಮನ್ನು ಈ ಕಲ್ಪ ವೃಕ್ಷದ ಮೇಲೆ ನಿಂತಂತೆ ಅನುಭವ ಮಾಡುವರು. ತಂದೆಯ ಜೊತೆಗೆ ವೃಕ್ಷದ ಮೇಲೆ ಮಾಸ್ಟರ್ ಬೀಜ ರೂಪವಾಗಿ ಶಕ್ತಿಗಳ, ಗುಣಗಳ, ಶುಭ ಭಾವನೆ ಶುಭ ಕಾಮನೆಯ, ಸ್ನೇಹದ, ಸಹಯೋಗದ ಕಿರಣಗಳನ್ನು ಹರಡಿಸಿರಿ. ಸೂರ್ಯನು ಎಲ್ಲರಿಗಿಂತಲೂ ಮೇಲೆ ಇರುತ್ತಾನೆ, ಆದ್ದರಿಂದ ಇಡೀ ವಿಶ್ವದಲ್ಲಿ ಕಿರಣಗಳನ್ನು ಹರಡುತ್ತಾನೆ ಅಲ್ಲವೇ? ಹಾಗೆಯೇ ಮಾಸ್ಟರ್ ರಚಯಿತ ಅಥವಾ ಮಾಸ್ಟರ್ ಬೀಜ ರೂಪವಾಗಿ ಇಡೀ ವೃಕ್ಷಕ್ಕೆ ಕಿರಣಗಳನ್ನು ಅಥವಾ ನೀರನ್ನು ಕೊಡಬಹುದಲ್ಲವೇ? ಹಾಗಾದರೆ ಎಷ್ಟು ಸಂತಾನ ಇದೆ? ಇಡೀ ವಿಶ್ವ ನಿಮ್ಮ ರಚನೆಯಾಯಿತಲ್ಲವೇ? ಆದ್ದರಿಂದ ಮಾಸ್ಟರ್ ವಿಶ್ವ ರಚಯಿತ ಭವ, ಇದನ್ನೇ ಪುತ್ರವಾನ್ ಭವ ಎಂದು ಹೇಳುತ್ತಾರೆ. ಆದ್ದರಿಂದ ಎಷ್ಟು ವರದಾನಗಳಿವೆ, ಇದಕ್ಕೆ ತಂದೆಯ ಸಮಾನರಾಗುವುದು ಎಂದು ಹೇಳಲಾಗುತ್ತದೆ. ಜನ್ಮದಿಂದಲೇ ಈ ಎಲ್ಲ ವರದಾನಗಳು ಪ್ರತಿಯೊಂದು ಬ್ರಾಹ್ಮಣಾತ್ಮನಿಗೆ ತಂದೆಯು ಕೊಟ್ಟರು. ವರದಾನಗಳು ಸಿಕ್ಕಿವೆಯಲ್ಲವೇ ಅಥವಾ ಈಗಿನ್ನೂ ಸಿಗಬೇಕೋ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಪರಮಾತ್ಮ ನಮಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಉದಾಹರಣೆಯಾಗಿ ಸೂರ್ಯನನ್ನು ತೋರಿಸಿ, ಅಂದರೆ ಯಾವ ರೀತಿ ಸೂರ್ಯ ಮೇಲೆ ಇದ್ದರೆ ನಮಗೆ ಅಂದರೆ ಇಡೀ ವಿಶ್ವಕ್ಕೆ ಆಟೋಮ್ಯಾಟಿಕ್ಕಾಗಿ ಎಲ್ಲ ಕಿರಣಗಳು ಪಾಸ್ ಆಗ್ತಾ ಇದೆನೋ ಅದೇ ರೀತಿ ತಂದೆಯ ಸಮಾನ ಬೀಜ ರೂಪ ಸ್ಥಿತಿ. ಸೊ ಈಗ ಬೀಜ ಹಾಕಿದಾಗ ಮೊಳಕೆ ಹೊಡೆದು ಗಿಡ ಆಗಿ ಮತ್ತೆ ಬೀಜ ಎಲ್ಲಿ ಬರುತ್ತೆ? ಮೇಲೆ ಬರುತ್ತೆ. ಅದೇ ರೀತಿ ನೀವು ಮಾಸ್ಟರ್ ಬೀಜ ಸ್ವರೂಪರಾಗಿ ಇಡೀ ವಿಶ್ವಕ್ಕೆ ಸ್ನೇಹ, ಗುಣಗಳು, ಜ್ಞಾನ, ಶಕ್ತಿಗಳು ಇವುಗಳ ಕಿರಣಗಳನ್ನು ಸಿಂಪಡಿಸ್ತಾ ಅಂದರೆ ಪೂರ್ತಿ ಕೊಡ್ತಾ ಹೋಗ್ರಿ, ಹರಡಿಸಿ ಆ ಕಿರಣಗಳನ್ನು ಅಂತ ಇದ್ದಾರೆ. ಸೊ ಈ ವಿಷಯ ಅರ್ಥ ಆದರೆ ಅಂದರೆ ಈ ರೀತಿ ಮಾಡ್ತಾ ಹೋದರೆ ಆವಾಗ ನೀವು ಮಾಸ್ಟರ್ ರಚಯಿತರಂದ್ರೆ ಅಥವಾ ನೀವು ಮಾಸ್ಟರ್ ರಚಯಿತರಾದಾಗ ಇದನ್ನೆಲ್ಲ ಮಾಡ್ತಾ ಹೋಗ್ತೀರಿ. ಸೊ ಇಂಟರ್ಲಿಂಕ್ಡ್ ಅಂತ ಇದ್ದಾರೆ, ಇದನ್ನೇ ಪುತ್ರವಾನ್ ಭವ ಅಂತಾರೆ ಅಂತಿದ್ದಾರೆ. ಸೊ ಆ್ಯಕ್ಚುಲಾಗಿ ಇಲ್ಲಿ ಪರಮಾತ್ಮ ನಮಗೆ ಪುತ್ರವಾನ್ ಭವ ಅದರ ಮೀನಿಂಗ್ ಅಂದರೆ ಅದರ ಅಲೌಕಿಕ ವರದಾನ ಹೆಂಗೆ ಕೊಡ್ತಾ ಇದ್ದಾರೆ ಅಂತಂದರೆ ಮಾಸ್ಟರ್ ವಿಶ್ವ ರಚಯಿತ ಭವ ಅಂತ ಇದ್ದಾರೆ. ಸೊ ಈ ಜನ್ಮದಿಂದಲೇ ನಾನು ಇವೆಲ್ಲವುಗಳನ್ನು ನಿಮಗೆ ಕೊಟ್ಟು ಬಿಟ್ಟಿದ್ದೀನಿ. ಸೊ ಸಿಕ್ಕಿದೇನಾ ಅಥವಾ ಇನ್ನೂ ನಿಮಗೆ ಸಿಗಬೇಕಂದ್ರೆ ಇನ್ನೂ ಹುಡುಕ್ತಾ ಇದ್ದೀರಾ ಅಂಥೇಳಿ ಕೇಳ್ತಾ ಇದ್ದಾರೆ. ಇನ್ನು ಟಾಪ್ ಲೆವೆಲ್ ಪುರುಷಾರ್ಥ ಇದೆಲ್ಲ. ಸೊ ಅದಕ್ಕಾಗಿಯೇ ಈ ಮುರಳಿಯನ್ನು ಎಷ್ಟು ಸಲ ಆಗ್ತದೇನೋ ಅಷ್ಟು ಓದ್ತಾ ಹೋಗಿ ಅಂತಿದ್ದಾರೆ. ಅದಕ್ಕಾಗಿ ಇಲ್ಲಿ ಜಸ್ಟ್ ಪುತ್ರವಾನ್ ಭವ ಅಲ್ಲ, ಬೇಹದ್ ಪುತ್ರವಾನ್ ಭವ. ಬೇಹದ್ ಎಲ್ಲವೂ ಬೇಹದ್ ಅಂದರೆ ಹದ್ದು ಗೆರೆ ಗೀಚೋದಲ್ಲ. 2 ಜನ ವಿದ್ಯಾರ್ಥಿಗಳು ಇದೇ ನನಗೆ ಈ ಊರೇ ಸಾಕು ಅದಲ್ಲ, ಎಲ್ಲರೂ ನಮಗೆ ಮಕ್ಕಳೇ. ಅದಕ್ಕಾಗಿಯೇ ಪರಮಾತ್ಮ ಜಗನ್ಮಾತೆ ಭವ ಅನ್ನೋ ವರದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಜಗನ್ಮಾತೆ ಅಂದರೆ ಇಡೀ ಜಗತ್ತಿನಲ್ಲಿರೋ ಎಲ್ಲರಿಗೆ ನಾವು ಸೇವೆಯನ್ನು ಯಾರಿಗೆ ಮಾಡ್ತಾ ಇದ್ದೀವಿ? ವಿಶ್ವಾತ್ಮರಿಗೆ, ಪ್ರಕೃತಿಗೆ. ಸೊ ಇವರಿಗೆ ಸೇವೆಯನ್ನು ಮಾಡೋ ಜಗನ್ಮಾತೆ ಅಂತ ಇದ್ದಾರೆ. ಜಸ್ಟ್ ಒಬ್ಬರಿಬ್ಬರಿಗೆ ತಾಯಿ ಅಲ್ಲ ನೀವು ಅಂತಿದ್ದಾರೆ. ಅದು ಸ್ತ್ರೀ ಶರೀರಧಾರಿ ಆದರೂ ಕೂಡ, ಪುರುಷ ಶರೀರಧಾರಿ ಆದರೂ ಕೂಡ. ಸೊ ಈ ಜಗನ್ಮಾತೆಯ ಬಗ್ಗೆನೇ ಒಂದು ವಿಡಿಯೋ ಇದೆ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಾಗಿರ್ತದೆ. ಸೊ ಈ ಮುರಳಿಯನ್ನು ಓದಿ ಎಕ್ಸಾಕ್ಟ್ ಮೀನಿಂಗನ್ನು ಅರ್ಥ ಮಾಡಿಕೊಂಡ್ರೆ ಈ ಹದ್ದುಗಳೆಲ್ಲ ತೊಲಗಿ ಹೋಗ್ತದೆ. ಇಷ್ಟರವರೆಗೆ ಇವರೇ ನನ್ನ ವಿದ್ಯಾರ್ಥಿಗಳು ಅನ್ನೋ ಒಂದು ಹದ್ದೆಲ್ಲ ತೊಲಗಿ ಹೋದಾಗ ಏನಾಗ್ತದೆ ಅಂದರೆ ಈ ವಿಶ್ವಕ್ಕೆ ಸೇವೆ ಅನ್ನೋ ಒಂದು ಎಕ್ಸಾಕ್ಟ್ ನಾಲೆಜ್ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಮನವಿ, ತೆಗೆದು ಪುಸ್ತಕಗಳನ್ನು ಓದೋದು ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೆ ಓದಬೇಕು ಅಂದರೆ ತಂದೆ ಜೊತೆ ಕನೆಕ್ಟಾಗಿ ಓದೋದು ಸ್ಟಾರ್ಟ್ ಮಾಡಿದರೆ ಎಲ್ಲನೂ ಅರ್ಥ ಆಗುತ್ತೆ. ಅದಾದಮೇಲೆ ಈಗ ಹೇಳ್ತಾ ಇದ್ದಾರೆ ವರದಾನವನ್ನು ಯಾವ ರೀತಿ ವೃದ್ಧಿ ಮಾಡ್ಕೊಳ್ಬಹುದು ಅಂತ. ಯಾವುದೇ ವರದಾನವನ್ನು ಯಾರಿಗಾದರೂ ಸಿಕ್ಕರೆ ವರದಾನದ ಜೊತೆಗೆ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುವ
ವಿಧಿಯನ್ನು ಸಹ ಹೇಳಲಾಗುತ್ತದೆ. ಆ ವಿಧಿಯನ್ನು ಪಾಲಿಸದಿದ್ದರೆ ಲಾಭವನ್ನು ಪಡೆಯಲಾರಿರಿ. ವರದಾನವು ಎಲ್ಲರಿಗೂ ಸಿಕ್ಕಿದೆ, ಆದರೆ ಪ್ರತಿಯೊಬ್ಬರೂ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ವೃದ್ಧಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ? ಅದರ ವಿಧಿ ಎಲ್ಲದಕ್ಕಿಂತ ಸಹಜ ಮತ್ತು ಎಲ್ಲಕ್ಕಿಂತ ಶ್ರೇಷ್ಠ ಇದೇ ಆಗಿದೆ. ಹೇಗೆ ಸಮಯವೋ ಆ ಪ್ರಮಾಣ ವರದಾನ ಸ್ಮೃತಿಯಲ್ಲಿ ಬರಬೇಕು ಮತ್ತು ಸ್ಮೃತಿಯಲ್ಲಿ ಬರುವುದರಿಂದ ಸಮರ್ಥ ಮತ್ತು ಸಿದ್ಧಿ ಸ್ವರೂಪರಾಗುತ್ತೀರಿ. ಎಷ್ಟು ಸಮಯ ಪ್ರಮಾಣ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ವರದಾನದ ವೃದ್ಧಿಯು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಇರುತ್ತೀರಿ. ಅರ್ಥಾತ್ ಸದಾ ವರದಾನದ ಫಲವನ್ನು ಅನುಭವ ಮಾಡಿಕೊಳ್ಳುತ್ತಿರುತ್ತೀರಿ. ಸೊ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೊಡೋ ಕಂಪ್ಲೇಂಟ್ ಏನು ಅಂದರೆ, ಅಕ್ಕವರೇ ನಮಗೆ ಟೈಮಿಗೆ ಅದು ನೆನಪು ಬರೋದಿಲ್ಲ. ಸೊ ನೆನಪು ಬರದೇ ಇರಲಿಕ್ಕೆ ಪರಮಾತ್ಮ ಹೇಳಿರೋದೇನು ಅಂದರೆ ಸೋಮಾರಿತನ ಮತ್ತು ನಿರ್ಲಕ್ಷ್ಯ, ಅಲ್ಬೇಲಾಪನ್ ಅಂತೇಳಿ ಯೂಸ್ ಮಾಡ್ತಾ ಇರ್ತಾರೆ ಹಿಂದಿಯಲ್ಲಿ. ಕನ್ನಡದಲ್ಲಿ ಅಜಾಗರೂಕತೆ ಅಂಥೇಳಿ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಾಗಿ ನಾನು ಮಾಸ್ಟರ್ ರಚಯಿತನಾಗಿ ಪರಮಾತ್ಮನ ಸಮಾನ, ಬಾಪ್ ಸಮಾನ ಆಗಬೇಕು, ಮಾಡಲೇಬೇಕು ಅಂತ ಅಂದ್ಕೊಂಡು ಆ ರೆಸ್ಪಾನ್ಸಿಬಿಲಿಟಿ ಅಂದರೆ ವಿಶ್ವ ಕಲ್ಯಾಣಕಾರಿಗಳಿಗಿರಬೇಕಾಗಿರೋ ಮೊಟ್ಟ ಮೊದಲ ಕ್ವಾಲಿಟಿ ಗುಣ ಅಂದರೆ ಜವಾಬ್ದಾರಿ. ಅದಾದಮೇಲೆ ದಯೆ ಅಂತಿರ್ತಾರೆ. ಸೊ ಈ ಜವಾಬ್ದಾರಿ ಅನ್ನೋದು ನಮ್ಮ ಹತ್ರ ಇದ್ದರೆ ಆಟೋಮ್ಯಾಟಿಕ್ ಆಗಿ ನಮಗೆ ಇವೆಲ್ಲವೂ ಸಮಯ ಪ್ರಮಾಣ ಅವ್ರಿಗೆ ಏನು ಕೊಡಬೇಕು ಅನ್ನೋದು ನೆನಪಿಗೆ ಬರ್ತಾ ಇರ್ತದೆ. ಇಲ್ಲ ಅಂದರೆ ಓಕೆ, ಹಾಗೆ ಗಾಡಿ ಅಂದರೆ ಕೋಮ, ಅವಾಗವಾಗ ಸಾಯೋದು ಬದುಕೋದು ಅಂತೇನು ಹೇಳಿದರು ಪರಮಾತ್ಮ, ಆ ರೀತಿ ನಡೀತಾ ಇರ್ತದೆ. ಸೊ ಇಲ್ಲಿ ಕೂಡ ನಾವು ಜ್ಞಾನಿಗಳು, ಇವರು ಕಡಿಮೆ, ಇವ್ರಿಗೆ ಜ್ಞಾನ ಗೊತ್ತಿಲ್ಲ, ಈ ರೀತಿ ಎಲ್ಲ ನೋಡಬಾರ್ದು. ಅಂದರೆ ಇವೆಲ್ಲ ವರದಾನಗಳು ನಮ್ಮ ಜೀವನದಲ್ಲಿ ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ತರಲೇಬೇಕು. ಅದಕ್ಕಾಗಿ ಇಲ್ಲಿ ಪರಮಾತ್ಮ ನೀವು ಎಷ್ಟು ಅದನ್ನು ಉಪಯೋಗಿಸ್ತಾ ಹೋಗ್ತಿರೋ ಅಷ್ಟು ಸಹಜವಾಗಿ ನೀವು ಸಿದ್ಧಿ ಸ್ವರೂಪರಾಗ್ತೀರಿ, ಸಮರ್ಥತೆ ನಿಮ್ಮ ಹತ್ರ ಬರ್ತಾ ಹೋಗ್ತದೆ. ಆವಾಗ ನಿಮ್ಗೆ ಆ ವರದಾನದ ಫಲ ಕೂಡ ಅನುಭವದಲ್ಲಿ ಬರ್ತದೆ ಅಂತಿದ್ದಾರೆ. ಸೊ ಅದಾದಮೇಲೆ ಇಷ್ಟು ಶ್ರೇಷ್ಠ ಶಕ್ತಿಶಾಲಿ ವರದಾನಗಳು ಸಿಕ್ಕಿವೆ. ಕೇವಲ ತಮಗಾಗಿ ಕೆಲಸದಲ್ಲಿ ತೊಡಗಿಸಿ ಫಲದ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು. ಆದರೆ ಅನ್ಯ ಆತ್ಮರಿಗೆ ಸಹ ವರದಾತ ತಂದೆಯಿಂದ ವರದಾನ ಪ್ರಾಪ್ತಿ ಮಾಡಿಕೊಳ್ಳಲು ಯೋಗ್ಯರನ್ನಾಗಿ ಮಾಡಬಹುದು, ಅನ್ಯ ಆತ್ಮರನ್ನು ಕೂಡ. ಈ ಸಂಗಮಯುಗದ ವರದಾನ 21 ಜನ್ಮ ಭಿನ್ನ ರೂಪದಿಂದ ಜೊತೆಗಿರುತ್ತದೆ. ಈ ಸಂಗಮದ ರೂಪ ಬೇರೆಯಾಗಿದೆ ಮತ್ತು 21 ಜನ್ಮ ಇದೇ ವರದಾನ ಜೀವನದ ಲೆಕ್ಕದಿಂದ ನಡೆಯುತ್ತಿರುವುದು. ವರದಾತ ಮತ್ತು ವರದಾನ ಪ್ರಾಪ್ತಿಯಾಗುವ ಸಮಯ ಇದೇ ಆಗಿದೆ. ಆದ್ದರಿಂದ ಸರ್ವ ವರದಾನಗಳು ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ, ಸಹಜವಾಗಿ ಮುಂದೆ ಹೋಗುತ್ತಿರುವಿರ. ಅಂದರೆ ಈ ಸರ್ವ ವರದಾನಗಳನ್ನು ನಾವು ಕಾರ್ಯದಲ್ಲಿ ತೊಡಗಿಸಿ ಸಹಜವಾಗಿ ಮುಂದೆ ಹೋಗ್ತಾ ಇದ್ದೀವ ಅನ್ನೋದನ್ನು ಚೆಕ್ ಮಾಡಬೇಕು ಅಂತಿದ್ದಾರೆ. ಅದಾದಮೇಲೆ ವರದಾನಿಗೆ ಎಂದೂ ಪರಿಶ್ರಮ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದು ವರದಾನದ ವಿಶೇಷತೆಯಾಗಿದೆ. ಭಕ್ತಾತ್ಮರು ಸಹ ಪರಿಶ್ರಮ ಮಾಡಿ ದಣಿದಾಗ ತಂದೆಯಿಂದ ವರದಾನವನ್ನೇ ಬೇಡುತ್ತಾರೆ. ತಮ್ಮ ಬಳಿಯೂ ಜನರು ಬಂದಾಗ ಯೋಗ ಮಾಡುವ ಪರಿಶ್ರಮ ಮಾಡಲು ಬಯಸುವುದಿಲ್ಲ. ಆಗ ಯಾವ ಭಾಷೆಯನ್ನಾಡುತ್ತಾರೆ? ನಮಗೆ ಕೇವಲ ವರದಾನವನ್ನು ಕೊಡಿ, ತಲೆಯ ಮೇಲೆ ಹಸ್ತವನ್ನಿಡಿ ಎಂದು ಹೇಳುತ್ತಾರೆ. ಬ್ರಾಹ್ಮಣ ಮಕ್ಕಳ ಮೇಲೆ ವರದಾತನ ಹಸ್ತ ಸದಾ ಇದೆ. ಶ್ರೇಷ್ಠ ಮತವೇ ಹಸ್ತವಾಗಿದೆ. ಸೊ ಶ್ರೀಮತ ಅನ್ನೋ ಕೈಯನ್ನಿಟ್ಟು ನಡೀರಿ ಅಂತಿರ್ತಾರೆ. ಅಂದರೆ ಈ ಶ್ರೇಷ್ಠ ಮತ ಅಂದರೆ ಪರಮಾತ್ಮ ನಮಗೆ ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಆ ಆಲೋಚನೆಯನ್ನು ಕರ್ಮದಲ್ಲಿ ತರಬೇಕು, ಆ ಶುಭ ಭಾವನೆ ಶುಭ ಕಾಮನೆ ಏನಾದರೂ ತಿಳಿಸ್ತಾ ಇದ್ದಾರೋ ಈ ಶ್ರೀಮತ ಅನ್ನೋದೇ ಪರಮಾತ್ಮನ ಹಸ್ತ ನಮ್ಮ ಜೊತೆ ಇದ್ದಂಗೆ ಅಂತಾರೆ. ಸ್ಥೂಲ ಹಸ್ತವನ್ನು 24 ಗಂಟೆ ಇಡಲು ಸಾಧ್ಯವಾಗುವುದಿಲ್ಲ ತಾನೇ. ತಂದೆಯ ಶ್ರೇಷ್ಠ ಮತದ ವರದಾನ ರೂಪದ ಹಸ್ತ ಸದಾ ಮಕ್ಕಳ ಮೇಲಿದೆ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಪ್ರತಿಯೊಂದು ಶ್ವಾಸಕ್ಕೆ, ಸಂಕಲ್ಪಕ್ಕೆ, ಕರ್ಮಕ್ಕೆ ಶ್ರೇಷ್ಠ ಮತದ ಹಸ್ತವಿದೆ. ಸೊ ಪ್ರತಿಯೊಂದು ಶ್ವಾಸ, ಸಂಕಲ್ಪ, ಕರ್ಮಕ್ಕೆ ಕೂಡ ನಮಗೆ ಶ್ರೀಮತವನ್ನು ಕೊಟ್ಟಿದ್ದಾರೆ. ಇದೇ ವರದಾನವನ್ನು ವಿಧಿಪೂರ್ವಕವಾಗಿ ನಡೆಸಿಕೊಳ್ಳಿರಿ, ಆಗ ಎಂದಿಗೂ ಪರಿಶ್ರಮ ಪಡಬೇಕಾಗಿರುವುದಿಲ್ಲ. ಸೊ ಇಲ್ಲಿ ಇದೇ ಚಾನಲಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಸದ್ಗುರುವಿನ ಪ್ರಥಮ ವರದಾನ ಮನ್ಮನಾಭವ ಅನ್ನೋ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಅದನ್ನು ನೋಡಿದಾಗ ಯಾವ ರೀತಿ ನಾವು ಆತನ ಜೊತೆನೇ ಇದ್ದು, ಅಂದರೆ ಪರಮಾತ್ಮನ ಜೊತೆ ಇದ್ದು ಅವರ ಹೇಳಿರೋ ಮಾತುಗಳನ್ನು ಯಾವ ರೀತಿ ತರಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದರ ಜೊತೆ ರಾಜಯೋಗವನ್ನು ಅಭ್ಯಾಸ ಮಾಡೋ ವಿಧಿ. ಸೊ ಇದು
ರಾಜಯೋಗವನ್ನು ಅಭ್ಯಾಸ ಮಾಡೋ ವಿಧಿ ಅನ್ನೋ ಸ್ಲಾಟಲ್ಲಿನೇ ಇದೆ ಪ್ಲೇಲಿಸ್ಟಲ್ಲಿ. ಮನ್ಮನಾಭವ ರಾಜಯೋಗದ ಬಗ್ಗೆ ವಿವರಣೆ ಅನ್ನೋ ಒಂದು ವಿಡಿಯೋ ಇದೆ, ಅದನ್ನು ನೋಡಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಪ್ಲಸ್ 3 ಶ್ರೇಷ್ಠ ಈಶ್ವರೀಯ ವರದಾನಗಳು, ಸಿದ್ಧಿಸ್ವರೂಪ ಭವ, ಇವೆಲ್ಲ ವರದಾನಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನೆಲ್ಲ ನೋಡಿ, ಅವುಗಳನ್ನೆಲ್ಲ ಓದಿದಾಗ, ಅಂದರೆ ಮುರಳಿಸಿ ಓದ್ತಾ ಇರಬೇಕಾದ್ರೆ ಪರಮಾತ್ಮ ವರದಾನವನ್ನು ಕೊಡ್ತಾನೇ ಇರ್ತಾರೆ. ಸೊ ಅವುಗಳನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತಂದಾಗ ಈ ಪರಿಶ್ರಮ ಅನ್ನೋದು ಇರೋದಿಲ್ಲ ಅಂತಿದ್ದಾರೆ. ಅದಾದಮೇಲೆ ದೇವತೆಗಳಿಗೆ ಇಚ್ಛೆಯ ಅವಿದ್ಯೆ ಎಂಬ ಮಹಿಮೆ ಗಾಯನವಿದೆ. ಇದೇ ಫರಿಷ್ಠೆಯ ಜೀವನದ ವಿಶೇಷತೆಯಾಗಿದೆ. ದೇವತೆಗಳ ಜೀವನದಲ್ಲಿ ಇಚ್ಛೆಯ ಮಾತೇ ಇಲ್ಲ. ಬ್ರಾಹ್ಮಣ ಜೀವನ ಫರಿಷ್ಠೆಯ ಜೀವನವಾಗುತ್ತದೆ. ಅರ್ಥಾತ್ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ಯಾವುದೇ ಶೂದ್ರ ಕರ್ಮ ಅಥವಾ ವ್ಯರ್ಥ ಕರ್ಮ ಅಥವಾ ವಿಕರ್ಮ ಅಥವಾ ಹಿಂದಿನ ಕರ್ಮ, ಯಾವುದೇ ಕರ್ಮದ ಬಂಧನದಲ್ಲಿ ಬಂಧಿಸಿಕೊಂಡು ಮಾಡುವುದಕ್ಕೆ ಕರ್ಮಾತೀತ ಸ್ಥಿತಿ ಎನ್ನುವುದಿಲ್ಲ. ಒಂದು ಕರ್ಮದ ಸಂಬಂಧ, ಇನ್ನೊಂದು ಬಂಧನ. ಸೊ ಲೌಕಿಕ ಇಚ್ಛೆಯಿಂದ ಅವಿದ್ಯೆ ಎಂಬ ಗಾಯನವಿರುವಂತೆ ಫರಿಷ್ಠ ಜೀವನ ಅಥವಾ ಬ್ರಾಹ್ಮಣ ಜೀವನ ಅರ್ಥಾತ್ ಕಠಿಣ ಎಂಬ ಶಬ್ದದ ಅವಿದ್ಯೆ, ಹೊರೆಯಿಂದ ಅವಿದ್ಯೆ, ಅದೇನಾಗಿರುತ್ತದೆ ಎಂಬುದು ತಿಳಿದೇ ಇರುವುದಿಲ್ಲ ಅಂತಿದ್ದಾರೆ. ಇಲ್ಲಿ ಪರಮಾತ್ಮ ನಮಗೆ ವರದಾನಗಳು ಅಂದರೆ ಎಮೋಷ್ನಲ್ ಅಫ್ಲಿಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ ಅದನ್ನು ಅಂದರೆ, ನಮಗೆ ಈ ಜೀವನದಲ್ಲಿ ಹೊರೆ, ಕಠಿಣ ಅನ್ನೋ ಶಬ್ದದ ಅವಿದ್ಯೆ ಅಂದರೆ ಅದೇನು ಅಂಥೇಳಿ ತಿಳಿದೇ ಇರೋ ಸ್ಟೇಜಿಗೆ ಹೋಗಬೇಕು, ಅದಕ್ಕಾಗಿ ಕೊಡ್ತಾ ಇದ್ದಾರೆ. ಸೊ ಹಿಂದಿನ ವಿಕರ್ಮ, ಹಿಂದಿನ ಕರ್ಮಗಳು, ಶೂದ್ರ ಕರ್ಮ, ವ್ಯರ್ಥ ಕರ್ಮ, ಇವುಗಳ ಬಂಧನದಲ್ಲಿ ಬಂಧಿಸಿಕೊಂಡು ನಾವು ಕರ್ಮಗಳನ್ನು ಆಚರಿಸಿದರೆ ಅದನ್ನು ಕರ್ಮಾತೀತ ಸ್ಥಿತಿ ಅನ್ನೋದಿಲ್ಲ. ಸೊ ಕರ್ಮ ಸಂಬಂಧದಲ್ಲಿ ಬಂದು ನಾವು ಕರ್ಮಗಳನ್ನು ಆಚರಿಸಿದರೆ ಮಾತ್ರ ಕರ್ಮಾತೀತ ಸ್ಥಿತಿ ಅಂತ ಇದ್ದಾರೆ. ಇಲ್ಲಿ ರಿಷ್ತೆ ಅಂದರೆ ಯಾವುದೇ, ರಿಷ್ತಾ ಅಂದರೆ ಬಂಧನಗಳು. ಸೊ ಅಂದರೆ ಪರೆ, ಆ ಒಂದು ಬಂಧನಗಳಿಂದ ಅತೀತರಾಗಿರೋದೇ ಫರಿಷ್ಠೆ. ಸೊ ಅದಕ್ಕಾಗಿಯೇ ಅವರಿಗೆ ಆ ಕರ್ಮಾತೀತ ಸ್ಥಿತಿ ಅನ್ನೋ ಗಾಯನ ಇದೆ ಅಂತಿದ್ದಾರೆ. ಆದ್ದರಿಂದ ವರದಾನಿ ಆತ್ಮ ಅರ್ಥಾತ್ ಕಠಿಣ ಜೀವನದಿಂದ ಅವಿದ್ಯೆಯ ಅನುಭವ ಮಾಡುವಂತಹವರಿಗೆ ವರದಾನಿ ಆತ್ಮ ಎಂದು ಹೇಳಲಾಗುತ್ತದೆ. ತಂದೆಯ ಸಮಾನ ಅರ್ಥಾತ್ ಸದಾ ವರದಾತನಿಂದ ಪ್ರಾಪ್ತಿಯಾದ ವರದಾನಗಳಿಂದ ಪಾಲನೆಯನ್ನು ಪಡೆಯುವವರು, ಸದಾ ನಿಶ್ಚಿತ ವಿಜಯದ ಅನುಭವ ಮಾಡುವವರು. ಸೊ ಇಲ್ಲಿ ಪರಮಾತ್ಮ ನಮಗೆ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ವರದಾನಿ ಆತ್ಮ ಅಂದರೆ ಅದರ ಅರ್ಥ ಏನು ಅಂದರೆ, ಎಲ್ಲೂ ಕಠಿಣತೆ ಅನ್ನೋದು ಇರಬಾರ್ದು, ಅದರ ಜೊತೆ ನಿಶ್ಚಿಂತವಾಗಿರಬೇಕು. ನಿಶ್ಚಿತ ವಿಜಯ ಅಂದರೆ ವಿಜಯ ಅನ್ನೋದು ನಿಶ್ಚಿತವಾಗಿದೆ ಅನ್ನೋ ಅನುಭವ ಮಾಡಿರಬೇಕು. ಸೊ ಅಷ್ಟು ಕರೆಕ್ಟಾಗಿ ಪಾಲನೆಯನ್ನು ಪಡಿತಾ ಇದ್ದರೆ ವರದಾನಿ ಆತ್ಮ ಅನ್ಲಿಕ್ಕಾಗುತ್ತೆ. ಸೊ ಅದಕ್ಕಾಗಿ ಆ ಮನ್ಮನಾಭವ ಅನ್ನೋ ವಿಡಿಯೋ ಅಂದರೆ ಸದ್ಗುರುವಿನ ಪ್ರಥಮ ವರದಾನ ಮನ್ಮನಾಭವ ಪ್ಲಸ್ ಅದರ ಜೊತೆ ಈ ಮುರಳಿ ಕಂಬೈಂಡ್ ಆಗಿ ಓದಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ವರದಾನಿ ಆತ್ಮ ಅನ್ನೋದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತರಲಿಕ್ಕೆ ಈಸಿ ಆಗುತ್ತೆ. ಅನೇಕ ಮಕ್ಕಳು ಪುರುಷಾರ್ಥ ಬಹಳ ಚೆನ್ನಾಗಿ ಮಾಡುತ್ತಾರೆ, ಆದರೆ ಪುರುಷಾರ್ಥವು ಹೊರೆ ಎಂಬ ಅನುಭವವಾಗುವುದು ಯಥಾರ್ಥ ಪುರುಷಾರ್ಥವಲ್ಲ. ಇದು ಗಮನವಿಡುವುದು ಬ್ರಾಹ್ಮಣ ಜೀವನದ ವಿಧಿಯಾಗಿದೆ. ಆದರೆ ಗಮನ ಎಂಬುದು ಆಂದೋಲನೆ, ಗೊಂದಲದಲ್ಲಿ ಬದಲಾಗುತ್ತಿದೆ. ಸ್ವತಃವಾದ ಗಮನವಿರುತ್ತಿಲ್ಲ. ಇದಕ್ಕೂ ಸಹ ಯಥಾರ್ಥ ಗಮನ ಎಂದು ಹೇಳಲಾಗುವುದಿಲ್ಲ. ಜೀವನದಲ್ಲಿ ಈ ವಸ್ತು ಚೆನ್ನಾಗಿದೆ, ಈ ಮಾತನ್ನು ಮಾಡಬೇಕು, ಈ ವಿಷಯವನ್ನು ಮಾಡಬಾರದು, ಇದು ಈ ರೀತಿಯ ಸ್ಥೂಲ ಜ್ಞಾನವಿರುತ್ತದೆ. ಜ್ಞಾನದ ಆಧಾರದ ಮೇಲೆ ಜ್ಞಾನ ಸಂಪನ್ನರಾಗುತ್ತೀರಿ. ಸ್ವಾಭಾವಿಕ ಗಮನವಿರುವುದೇ ಅವರ ಲಕ್ಷಣವಾಗಿದೆ. ಅವರಿಗೆ ಇದನ್ನು ತಿನ್ನಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂದು ಗೊತ್ತಿರುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ಒತ್ತಡವಿರುವುದಿಲ್ಲ. ಇದನ್ನು ಮಾಡಲೋ ಬೇಡವೋ, ತಿನ್ನಲೋ ಬೇಡವೋ, ಹೀಗೆ ನಡೆಯಲ ಅಥವಾ ಬೇಡವಾ, ನೈಜ ಜ್ಞಾನದ ಶಕ್ತಿಯಿಂದ ಅವರಿಗೆ ಸ್ವತಃ ಗಮನವಿರುತ್ತದೆ. ಅಂದರೆ ಲೌಕಿಕವಾಗಿ ಯಾವ ರೀತಿ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಈ ವಸ್ತುನ ಇಲ್ಲಿಡಬೇಕು, ಈ ವಿಷಯದಲ್ಲಿ ನಾನು ಕೇರ್ಫುಲ್ ಆಗಿರಬೇಕು ಅನ್ನೋ ಜ್ಞಾನ ಯಾವ ರೀತಿ ಇರ್ತದೋ ಅದೇ ರೀತಿ ಈ ಜ್ಞಾನ ಸಂಪನ್ನ ಆತ್ಮರಿಗೆ ಸ್ವತಃವಾಗಿ ಗಮನ ಇರ್ತದೆ ಅಂಥೇಳಿ ತಿಳಿಸ್ತಾ
ಹಾಗೆಯೇ ಯಥಾರ್ಥ ಪುರುಷಾರ್ಥಿಯ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಕರ್ಮದಲ್ಲಿ ಸ್ವಾಭಾವಿಕ ಗಮನವಿರುತ್ತದೆ. ಏಕೆಂದರೆ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯು ಸ್ವತಃ ಯಥಾರ್ಥ ರೂಪದಿಂದ ಯಥಾರ್ಥ ರೀತಿಯಿಂದ ನಡೆಸುತ್ತದೆ. ಆದ್ದರಿಂದ ಪುರುಷಾರ್ಥವನ್ನು ಬಲೆ ಮಾಡಿ ಅವಶ್ಯವಾಗಿ ಗಮನ ಕೊಡಿ, ಆದರೆ ಒತ್ತಡದ ರೂಪದಲ್ಲಲ್ಲ. ಒತ್ತಡದಲ್ಲಿ ಬಂದಾಗ ಬಹಳ ಕೆಲಸ ಮಾಡಲು ಬಯಸುತ್ತೀರಿ ಅಥವಾ ನಂಬರ್ 1 ಆಗಲು ಬಯಸುತ್ತೀರಿ. ಆದರೆ ಎಷ್ಟು ಬಯಸುತ್ತೀರೋ ಅಷ್ಟು ಆಗಲು ಈ ಒತ್ತಡವು ಬಿಡುವುದಿಲ್ಲ. ಏನಾಗ ಬಯಸುತ್ತೀರೋ ಅದಾಗುವುದಿಲ್ಲ ಮತ್ತು ಒತ್ತಡವು ಇನ್ನಷ್ಟು ಒತ್ತಡವನ್ನು ಹುಟ್ಟಿಸುತ್ತದೆ. ಏಕೆಂದರೆ ಏನನ್ನು ಬಯಸುತ್ತೀರೋ ಅದಾಗದಿದ್ದಾಗ ಇನ್ನೂ ಒತ್ತಡವು ಹೆಚ್ಚುತ್ತದೆ. ಆದ್ದರಿಂದ ಪುರುಷಾರ್ಥವನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ಕೆಲವರು ಹೆಚ್ಚು ಪುರುಷಾರ್ಥವನ್ನು ಭಾರವಾಗಿ ಮಾಡಿಕೊಳ್ಳುತ್ತಾರೆ. ಮತ್ತೆ ಕೆಲವರು ಏನಾಗುವುದಿದೆಯೇ ಅದಾಗುವುದು, ಯಾರು ನೋಡುತ್ತಾರೆ ಯಾರು ಕೇಳುತ್ತಾರೆ ಎಂದು ಪೂರ್ಣ ನಿರ್ಲಕ್ಷ್ಯ ಅಂದರೆ ಹುಡುಗಾಟಿಕೆಯಲ್ಲಿ ಬರುತ್ತಾರೆ. ಆದ್ದರಿಂದ ಅದು ಒಳ್ಳೆಯದಲ್ಲ, ಇದು ಸಹ ಒಳ್ಳೆಯದಲ್ಲ. ಆದ್ದರಿಂದ ಬ್ಯಾಲೆನ್ಸ್, ಸಂತುಲನೆಯಿಂದ ಆ ತಂದೆಯ ಆಶೀರ್ವಾದದ ವರದಾನಗಳ ಅನುಭವವನ್ನು ಮಾಡಿರಿ. ಇಲ್ಲಿ ಪರಮಾತ್ಮ ನಮಗೆ ನಮ್ಮ ಸ್ಥಿತಿಯನ್ನು ತಿಳಿಸಿ ಯಾವ ರೀತಿ ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಇಟ್ಟು ತಂದೆಯ ಆಶೀರ್ವಾದ ಮತ್ತು ವರದಾನಗಳ ಅನುಭವವನ್ನು ಮಾಡ್ರಿ ಅಂತಿದ್ದಾರೆ. ಸೊ ಈ ರೀತಿ ಮಾಡಿದಾಗ ಏನಾಗ್ತದೆ ಅಂದರೆ ಪರಮಾತ್ಮ ಕೊಟ್ಟಿರೋ ವರದಾನಗಳೇನೇನು ಇಷ್ಟರವರೆಗೆ ದೀರ್ಘಾಯುಷ್ಮಾನ್ ಭವ, ಬೇಹದ್ ಪುತ್ರವಾನ್ ಭವ, ಮಾಸ್ಟರ್ ರಚಯಿತ ಭವ ಅಂದರೆ ಮಾಸ್ಟರ್ ವಿಶ್ವರಚಯಿತ ಭವ, ಇದನ್ನೆಲ್ಲ ಪ್ರಾಕ್ಟಿಕಲ್ನಲ್ಲಿ ತರಲಿಕ್ಕೆ ಯಾವುದೇ ಪರಿಶ್ರಮ, ಹೊರೆ, ಒತ್ತಡ ಅನ್ನೋದು ಅನುಭವದಲ್ಲಿ ಬರೋದಿಲ್ಲ. ಅದಾದಮೇಲೆ ಸದಾ ತಂದೆಯ ಹಸ್ತವು ನನ್ನ ಮೇಲಿದೆ ಎಂಬ ಅನುಭವವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿರಿ. ಭಕ್ತರು ವರದಾನದ ಹಸ್ತವಿದೆ ಎಂದು ಸ್ಥೂಲ ಚಿತ್ರಗಳನ್ನು ತಲೆಯ ಮೇಲೆ ಅಥವಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳುತ್ತಾರೆ. ಹಾಗೆಯೇ ತಾವೂ ಸಹ ಓಡಾಡುತ್ತಾ ಬುದ್ಧಿಯಲ್ಲಿ ಈ ಅನುಭವದ ಚಿತ್ರವನ್ನು ಸದಾ ಸ್ಮೃತಿಯಲ್ಲಿಡಿ. ತಿಳಿಯಿತೆ, ಬಹಳ ಹಾರುತ್ತೀರಿ, ಬಹಳ ಪುರುಷಾರ್ಥವನ್ನು ಮಾಡಿದಿರಿ. ಈಗ ವರದಾನಗಳಿಂದ ಪಾಲನೆಯನ್ನು ಪಡೆಯುತ್ತಾ ಹಾರುತ್ತಾ ಇರಿ. ತಂದೆಯನ್ನು ಜ್ಞಾನದಾತನಾಗಿ ವಿಧಾತನಾಗಿ ಅನುಭವ ಮಾಡಿದ್ದೀರಿ. ಈಗ ವರದಾತನನ್ನಾಗಿ ಅನುಭವ ಮಾಡಿ. ಅಂದರೆ ತಂದೆಯನ್ನು ಜ್ಞಾನವನ್ನು ಕೊಡ್ತಾರೆ, ವಿಧಿಯನ್ನು ಕೊಡ್ತಾರೆ ಅಂಥೇಳಿ ಅನುಭವ ಮಾಡಿದ್ವಿ. ಈಗ ವರದಾತನ ಅನುಭವ ಮಾಡಿರಿ, ಒಳ್ಳೆಯದು. ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನು ಅನುಸರಿಸುವಂತಹ, ಸದಾ ತಮ್ಮನ್ನು ವರದಾತ ತಂದೆಯ ವರದಾನಿ ಶ್ರೇಷ್ಠ ಆತ್ಮನೆಂದು ಅನುಭವ ಮಾಡುವಂತಹ, ಸದಾ ಪ್ರತಿಯೊಂದು ಹೆಜ್ಜೆಯನ್ನು ಸಹಜವಾಗಿ ಪಾರು ಮಾಡುವಂತಹ, ಸದಾ ಸರ್ವ ವರದಾನಗಳನ್ನು ಸಮಯಾನುಸಾರ ಕೆಲಸದಲ್ಲಿ ತೊಡಗಿಸುವಂತಹ, ತಂದೆಯ ಸಮಾನರಾಗುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ ದಾದಾರವರ ವರದಾತನ ರೂಪದಲ್ಲಿ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.